NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಕಲಿ ರಾಯಲ್ಟಿ ತಯಾರಿಸಿ ಆ ರಾಯಲ್ಟಿ ಇಟ್ಟುಕೊಂಡು ಮರಳು ತುಂಬಿಕೊಂಡು ಹೋಗುತ್ತಿರುವ ಟಿಪ್ಪರ್ಗಳು. ಪ್ರಸ್ತುತ ರಾಯಚೂರು ಜಿಲ್ಲೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನರವರು ರಾಯಚೂರು ವೆಸ್ಟ್ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಿಸಿದ್ದಾರೆ. ಈ ನಕಲಿ ರಾಯಲ್ಟಿ ರಾಯಚೂರು ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿರುವ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಪಾಸ್ ಮಾಡುತ್ತಿದ್ದಾರೆ. ಇಂದಿನಿಂದ ಒಂದೇ ಒಂದು ನಕಲಿ ರಾಯಲ್ಟಿ ಚೆಕ್ ಪೋಸ್ಟ್ನಲ್ಲಿ ಪಾಸ್ ಮಾಡಿ ಕಳಿಸಿದರೆ ಸಹಿ ಮಾಡಿದ ಪೊಲೀಸ್ ಸಿಬ್ಬಂದಿ ವಿರುದ್ಧವೂ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು 3 ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗುವುದು ಎಂದು ಸಾಮಾಜಿಕ ಕಾರ್ಯಕರ್ತ ಶರಣಪ್ಪ ರೆಡ್ಡಿ ಲಖಣಪುರ ಅವರು ವರದಿ. ಜಟ್ಟೆಪ್ಪ S ಪೂಜಾರಿ. ನಿಮ್ಮ ಸಾಲ ರಾಯಲ್ಟಿಕ್ಕಿನ ಹೆಚ್ಚಿಗಿದ್ರು ಬಿಡು ಅಂದ್ರೆ ವಿಡಿಯೋ ಮಾಡಿ ಸರ್. ಒಂದು ನಿಮಿಷ ರಾಯಲ್ಟಿ ನೋಡ್ರಿ 25 ಟನ್ ಅದ, ಒಳಗಡೆ ಒಂದು 40 ಟನ್ ಅದಂತ ಇಟ್ಕೋರಿ ಅಂದ್ರೂ ಬಿಟ್ಬಿಡ್ತಾರೆ. ಯಾಕಿರಲ್ಲ ವೇ ಬ್ರಿಡ್ಜ್ ನೀವು ತೆಲ್ ಮೇಲೆ ಹೊತ್ಕೊಂಡಿರ್ತೀರ. ವೇ ಬ್ರಿಡ್ಜ್ಗೆ ಹೋಗಿ ಕಾಟ ಮಾಡಿಸ್ಬೇಕು ಸಾಹೇಬ್ರಿ. ನೀವು ಮಾತಾಡೋಕೆ ನಾವ್ಯಾಕೆ ಮಾತಾಡೋದು? ನಾವು ಮಾತಾಡೋಲ್ಲ. ರಾಯಲ್ಟಿಗಿಂತ ಜಾಸ್ತಿ ಮರಳದ ಅಲ್ಲಿ ವೇ ಬ್ರಿಡ್ಜಿಗೆ ತಗೊಂಡೋಗ್ಬೇಕು. ಮಾತಾಡ್ರಿ ನೀವು, ಅಲ್ಲಿ ತನಕ ಅಲ್ಲೇ ಇರಲಿ ಅದು ಗಾಡಿ. ಇವ್ರ ಹೆಸರು ಗಿರೀಶ್ ಅವರು, ತಾವು ಅರಣ್ಯ ಇಲಾಖೆ. ತಮ್ಮ ಹೆಸರು ಸಚಿನ್ ಅವರು. ಈ ಕಡೆ ಹಿಂದಕ್ಕೆ ಸರ್ರಿ ನೀವು. ನಾನು ಹೇಳ್ತೀನಿ, ನಿಮ್ಮ ಈಗ ರಾಯಲ್ಟಿಗಿಂತ ಹೆಚ್ಚಿಗೆ ಮರಳು ಈ ಗಾಡಿಯಲ್ಲಿದೆ. ನೀವು ವೇ ಬ್ರಿಡ್ಜ್ ಶುಲ್ಕ ಮಾಡ್ತೀರಿ, ರಾಯಲ್ಟಿಗೆ ಆ ಮರಳಿಗೆ ಟ್ಯಾಲಿ ಆದರೆ ಸರ್ ಬಿಟ್ಟು ನಮ್ದೇನು ಒಂದು 2-3 ಟನ್ ವೇರಿ ಆದ್ರೂ ನಡೆಯುತ್ತೆ. 5 ಟನ್ ಹೆಚ್ಚಿಗಿದ್ರು ನಡೆಯುತ್ತೆ. 25 ಆದಿಲ್ಲ ರಾಯಲ್ಟಿ, 30 ಟನ್ ಇದ್ರು ಬಿಡ್ರಿ, ನಮ್ದೇನಾಗ್ತದೆ. ಇಲ್ಲದೆ ಹೋದ್ರೆ ಠಾಣೆಗೆ ಹಚ್ಚಿ ರಾಯಲ್ಟಿ ಇದ್ರೆ ಬಿಡು ಅಂತ ಹೇಳ್ಯಾರಂತಾರೆ PSI. ನೀವೇನು PSIಗೆ ಏನು ಮನೆಗೆ ಕಳಿಸ್ಬೇಕಂತ ಮಾಡ್ರಿ ಗಿರಿ ಸರ್? PSIಗೆ ಏನು ಮನೆಗೆ ಕಳಿಸ್ಬೇಕಂತ ಮಾಡ್ರಿ? ಏನು ನೌಕರಿ ಬಿಡಿಸಿ ಹಾಂ ಮಾತಾಡ್ರಿ ಅವ್ರಿಗೆ. ಅವ್ರು ಹೆಂಗೆ ಬಿಡ ಅಂತಾರೆ? ರಾಯಲ್ಟಿ ಇದ್ರೆ ರಾಯಲ್ಟಿ ಮತ್ತು ಖಾಲಿಯಲ್ಲಿರೋ ಸ್ಯಾಂಡು ಎರಡಕ್ಕೂ ಟ್ಯಾಲಿ ಆಗಬೇಕು, ಈಕ್ವಲ್ ಇರಬೇಕು. more than ರಾಯಲ್ಟಿ ಕ್ವಾಂಟಿಟಿ ಇದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್? 25 ಟನ್ನು ಮರಳು 50 ಟನ್ನು ಅಂದ್ರೂ ರಾಯಲ್ಟಿ ಆದಂತ ಬಿಟ್ಟು ಕಳಿಸ್ತಾರೆ. 25 ಬಿಟ್ಟು 30 ಟನ್ ಹಾಕ್ಲಿ ಅವರು, ನಮ್ದು ಏನು ಅಭ್ಯಂತರ ಇಲ್ಲ. ನಿಮ್ಮ ಸರ್ ಫೋನ್ ಮಾಡ್ರಿ, ಅಲ್ಲಿ ತನಕ ಅವ್ರ ಗಾಡಿಗೆ ನಿಲ್ಲಿಸ್ರಿ. ನೀವು ಬಿಟ್ಟು ಕಳಿಸಿರೋ ನೋಡಿ ಸರ, ದಯವಿಟ್ಟು ನಾವು ಹೇಳ್ತೀವಿ ಇದರ ಮುಲಾಜಿಲ್ಲ. ನಾವು ನೋಡ್ರಿ ಸರ, ನಾವು GPS ವಿಡಿಯೋ ಮಾಡಕತ್ತೀವಿ. ಈ ಹೊತ್ತಿನಾಗ ನಾವು ಬಂದು ನಿಂತೀವಿ, ನಾವು ದೂರು ಕೊಟ್ಟವರು, ನಾವು ಹೋರಾಟ ಮಾಡಕತ್ತೀವಿ. ಆ ಗಾಡಿ ಬಿಟ್ಟು ಕಳಿಸಿದ್ರೆ ನಿಮ್ಮ ನೌಕರಿ ಸಮಸ್ಯೆ ಆಗ್ತದೆ. ನಿಮ್ಮ ನೌಕರಿ ಸಮಸ್ಯೆ ಮಾಡ್ಕೋಬೇಡ್ರಿ. ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾತಾಡ್ರಿ, ಕರೆಸ್ರಿ. ರಾಯಲ್ಟಿ ಇದೆ ಅಂತ ಬಿಟ್ಟು ಕಳಿಸೋದಲ್ಲ, ರಾಯಲ್ಟಿ ಪ್ರಮಾಣ ಮತ್ತು ಟಿಪ್ಪರ್ನಲ್ಲಿರೋ ಮರಳಿನ ಪ್ರಮಾಣ ಎರಡು ಟ್ಯಾಲಿ ಆಗಬೇಕು. ಒಂದು 5 ಟನ್ ಹೆಚ್ಚಿಗಾಗಲಿ. 25 ಟನ್ ರಾಯಲ್ಟಿ ಅವ್ರು ತೋರಿಸ್ಯಾರಲ್ಲ, 30 ಟನ್ ಇದ್ರೂ ಬಿಡ್ರಿ ಸರ್, ನಮ್ಮದು ಅಭ್ಯರ್ಥಿ. 40-50 ಟನ್ ವೇ ಬ್ರಿಡ್ಜಿಗೆ ಹೋಗೋಣ, ತೂಕ ಮಾಡಿಸೋಣ. ಅವ್ರಿಗೆ ಸರ್, ಅವ್ರಿಗೆ ಹೆಚ್ಚಿಗಿತ್ತಂದ್ರೆ ಅವರಿಗೆ ಕೇಸ್ ಬುಕ್ ಮಾಡ್ರಿ. ಸೇಮ್ ಇತ್ತು ಇಲ್ಲ 5 ಟನ್ ಹೆಚ್ಚಿಗಿತ್ತಂದ್ರೆ ಬಿಟ್ಟು ಕಳಿಸಿ. ಚೆಕ್ ಪೋಸ್ಟ್ ಅಂತ ಹಾಕಿರ್ತಾವೆ ಸರ್. ಸರ್ 40 ಟನ್ಗಿನ್ನ ಹೆಚ್ಚಿಗಿದೆ ಮರಳು. ಇಲ್ಲಾಂದ್ರೆ ನನ್ನ ಸರ್ 40 ಟನ್ಗಿನ್ನ ಕಡಿಮೆ ಇದ್ರಲ್ಲ ಸರ್, ನಾನು ಜೈಲಿಗೆ ಹೋಗ್ತೀನಿ. ನೀವು ಯಾವುದನ್ನ ಕೇಸ್ ಹಾಕ್ರಿ, ನಿಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿನ ಅಂತ ಕೇಸ್ ಹಾಕ್ರಿ, ನಾನು ಜೈಲಿಗೆ ಹೋಗ್ತೀನಿ. ನಾನು ಕಾನೂನು ಪಾಲಿಸ್ತೀನಿ, ನೀವು ಪಾಲಿಸಿ. ನಾವೇನೀಗ ಮನೆಗೆ ಹೋಗಲ್ಲ. 40 ಟನ್ಕಿನ್ನ ಕಡಿಮೆ ಇದ್ರಲ್ಲ ಸರ, ಹಾಂ 40 ಟನ್ ಮರಳಿದ್ರೆ ಆ ಗಾಡಿ ಕೇಸ್ ಮಾಡಿರಿ. 35 ಟನ್ ಇದ್ರೂ ಮಾಡಿರಿ, 30 ಟನ್ ಇದ್ರೂ ಮಾಡಬೇಡ್ರಿ. 35 ಮೇಲೆ ಇದ್ದರೆ
ಸರ್ ನೀವು ನನಗೆ ಆ್ಯಕ್ಷನ್ ಮಾಡಿ, ನಿಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿನಂತ ಮಾಡಿರಿ, ನನ್ನ ಜೈಲಿಗೆ ಹಾಕ್ರಿ, ನಾನು ಜೈಲಿಗೆ ಹೋಗ್ತೀನಿ. ಸರ್ ಇದು 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 ನಿಮಗೆ ನಿಮ್ಗಿಂತ ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳು ಮಾಡಿದ್ದು ಅನುಭವ ಇದೆ ನಮಗೆ. ಎಸ್ ಸರ್ ಐನೋ ನೀವು ಹೊಸ್ತಾಗಿದ್ದೀರಾ. 25 ಟನ್ ಆಗಲಿ 30 ಟನ್ ತಗೊಂಡು ಹೋಗ್ಬೇಕು. ಅದೇನು ಬಂಗಾರ ಅಲ್ಲ. ಹಿಂದಿನ ನಿಮ್ಮ ಪಿ ವೇರಿಯೇಷನ್ ಆಗ್ತದೆ, 4 ರಿಂದ 5 ಟನ್ ವೇರಿಯೇಷನ್ ಆಗಲಿ. ಹಿಂದೆ ಇರ್ತಕ್ಕಂಥ ನಿಮ್ಮ CPI ಮತ್ತು PSI CPI ಶಿವಪ್ರಸಾದ್ ಹಿರೇಮಠ್ ಮತ್ತು PSI ಸಂಗಮೇಶ್ ಅಂಗಡಿ ಕುತಂತ್ರದಿಂದ ನಮ್ಮ ಮೇಲೆ ಕೇಸ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಸುಳ್ಳು ಕೇಸ್ ಹಾಕೊಂಡು ಜೈಲಿಗೆ ಹೋಗಿ ಬಂದಿದ್ದೀವಿ. ಜೈಲಿಗೆ ಹೋಗ್ತೀವಿ ನಾವು ಮಾತ್ರ ಸರ್. ನಾವು ಹೇಳ್ತೀವಿ ಒಳಗಡೆ 40 ಟನ್ ಮರಳಿದೆ. ನಾವು ಕೃಷ್ಣಾ ನದಿ ಮತ್ತೆ 40 ಟನ್ ಇರ್ಲಿಲ್ಲ ಅಂದ್ರೆ ನಾನು ಜೈಲಿಗೆ ಹೋಗ್ತೀನಿ ಸರ್. ನಾವು ಟಿಪ್ಪರ್ ಬಿಡಬೇಡಿ, ತೂಕ ಮಾಡಿಸಿ ಬಿಡ್ರಿ ನಮ್ಮ ಸಮಕ್ಷಮದಲ್ಲಿ. DYSP ಚೆಕ್ ಪೋಸ್ಟ್ ಅಂದ್ರೆ ಏನ್ ಹೇಳಿರ್ತಾರೆ ಅಂದ್ರೆ ಈ ಕಡೆ ಇಡಿ. ಕ್ವಾಂಟಿಟಿ 25 ಟನ್ ಅದ. ಇದು ಯಾವ ಗಾಡಿ ಇದು? ಆಯ್ತು, ಅದು ಮಾಲ್ ತೂಕ ಮಾಡ್ತಾರೆ ನೋಡಿ. 25 ಇದ್ರೆ ಬಿಟ್ಬಿಡು. ಆ ಗಾಡಿದೊಂದು ರಾಯ್ತು ಮಾತಾಡಿ ನನಗೆ ಅದ ಹೊಂಟ್ರೆ 1 ನಿಮಿಷ ಹೊಂಟ್ರೆ ನಿಂದ್ರಲ್ಲ ಆಫ್ ಮಾಡಿಸ್ಬೇಕು. ಹೊಂಟ್ರೆ ಆಫ್ ಮಾಡಿಸಿ. ಆ ಗಾಡಿದ ರಾಯ್ತು ತೋರಿಸ್ರಿ. ಆ ಗಾಡಿದೊಂದು ರಾಯ್ತು. ಗಾಡಿ ನಂಬರ್ ಯಾವ್ದು ಸರ್? ಯು ಆರ್ ಆಲ್ಸೋ ಮೆಂಬರ್ ಆಫ್ ದಿ ಸ್ಯಾಂಡ್ ಕಮಿಟಿ 25 ಟನ್. ಗಾಡಿ ನಂಬರ್ K32D 8493. ಗಾಡಿ ನಂಬರ್ ನೋಡಿ ಬಾ. 8493 ನೋಡಿ ಬಾ. ಎಲ್ಲರಿಗೂ ಹೇಳ್ತೀನಿ ಸರ್, ದಯವಿಟ್ಟು 25 ಟನ್ ಅದರಲ್ಲಿದ್ದರೆ ನಾವು ಬಿಡಮ್ಮ, ಪರ್ಮಿಟ್ ಆಗ. 25 ಟನ್ಗಿನ ಜಾಸ್ತಿ ಇದ್ರೆ, ಅಧಿಕ ಮರಳಿದ್ರೆ ಈಗ ವೇಬ್ರಿಜ್ ತೂಕ ಮಾಡ್ತೀವಿ. ನೀವು ಇಲ್ಲೇ ಇರ್ರಿ, ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಯಾಕಂದರೆ ಇವರು ಕೂಡ ಸದಸ್ಯ ಇಲಾಖೆ ಮೆಂಬರ್ ಆಫ್ ದಿ ಸ್ಯಾಂಡ್ ಕಮಿಟಿ, ಡಿಸ್ಟ್ರಿಕ್ಟ್ ಸ್ಯಾಂಡ್ ಕಮಿಟಿ. ಹಾಗಾಗಿ 8493 ಈಗ ಸರ್ ನೀವು ನೋಡ್ರಿ, ಅವ್ರ ಗಾಡಿಯಾಗ ನೀವು ಕೂಡಂಬರಿ ವೇ ಬ್ರಿಡ್ಜ್ಗೆ ಹೋಗಿ ವೇ ಬ್ರಿಡ್ಜ್ಗೆ ಹೋಗಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್, 25 ಟನ್ಗಿಂತ ಜಾಸ್ತಿ ಇದ್ರಲ್ಲ ಗಾಡಿಗೆ ಒಳಗಾಕಮ್ಮ. 25 ಟನ್ ಇದ್ರೆ ಗಾಡಿಗೆ ಬಿಟ್ಬಿಡಮ್ಮ. ನಾವು ನಮ್ದೇನು ಅಬ್ಜೆಕ್ಷನ್ ಇಲ್ಲ. 25 ಟನ್ಗಿಂತ ಜಾಸ್ತಿ ಇದ್ರೆ ಗಾಡಿಗೆ ಕೇಸ್ ಹಾಕಮ್ಮ. 25 ಟನ್ ಇತ್ತು ಪರ್ಮಿಟ್ ಪ್ರಕಾರ ಅವರಲ್ಲಿ ರಾಜಧನ ಪಾವತಿ ಮಾಡಿದ್ರೆ MDP ಇದೆ, ಮಿನರಲ್ ಡಿಸ್ಪ್ಯಾಚ್ ಪರ್ಮಿಟ್. MDP ಪ್ರಕಾರ ಏನು ಕ್ವಾಂಟಿಟಿ ಅದ ಅಷ್ಟು ಈ ಟ್ರಾಲಿ ಒಳಗಿದ್ರೆ ನೀವು ಬಿಡ್ರಿ ಸರ್. ಇನ್ ಕೇಸ್ ಹೆಚ್ಚುವರಿ ಇದ್ದರೆ ಮೋರ್ ದೆನ್ ರಾಯಲ್ಟಿ ಪರ್ಮಿಟ್ ಇದ್ರೆ ಕೇಸ್ ಬುಕ್ ಮಾಡಿ ಅವ್ರು ಇರಲಿ ಸರ್. ಆ ಗಾಡಿಗೆ ಸರ್ ಸ್ಟಾಪ್ ದಿ ವೆಹಿಕಲ್ K36C3 ಸರ್ ನೀವು ನೋಡ್ರಿ ನೀವು ಹಾಂ DOSP DYSP